ನಾನು ನಿಮ್ಮ KP ದೇವೇಗೌಡರು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲ ಸ್ವಾಗತ. ಈಗ ನೀವು ಕಲಿತಾ ಇರುವಂತಹ ವಿಷಯ ಅಂತಂದ್ರೆ ಪಿಕ್ಟೋಗ್ರಾಫ್ಸ್. ಪಿಕ್ಟೋಗ್ರಾಫ್ ಹೆಸರೇ ಹೇಳುವಾಗ ಪಿಕ್ಟೋ ಅನ್ನುವಂಥ ಶಬ್ದ ಪಿಕ್ಚರ್, ಗ್ರಾಫ್. ಈ ಚಿತ್ರ ಏನ್ ಹೇಳ್ತೈತೆ ಅಂತಂದ್ರೆ ಯಾವುದೋ ಒಂದು ವಿಷಯವನ್ನ ನೋಡಿದ ಕೂಡಲೇ ತಿಳಿಸುವಂಥದ್ದು. ನೀವು ಸಣ್ಣಾಗಿದ್ದಾಗ ಪ್ರತಿ ವಸ್ತುವನ್ನ ಗುರ್ತ ಮಾಡ್ತಿದ್ರು. ಫಸ್ಟ್ ಮಮ್ಮಿ ಗುರ್ತಾಗ್ತಾಳು, ಪಪ್ಪ ಗುರ್ತಾಗ್ತಾವ, ಆಕಾರ. ಹಾಗೆ ಸ್ಕೂಲ್ಗೆ LKG UKG ಬಂದಾಗ 1 2 ಹಿಂಗೆ ಬರೆದ್ರೆ 1 ಹಿಂಗೆ ಬರೆದ್ರೆ 2 ಗುರ್ತ ಮಾಡ್ಕೊಂಡು ಮನೆಯಾಗಿರುವಂಥ ಕುರ್ಚಿ ಟೇಬಲ್ ಸ್ಕೂಲ್ನಾಗಿರುವಂಥ ಏನೇನೋ ಆಟದ ಕುದುರೆ, ಹೊರಗೆ ಬಂದ್ರೆ ಒಂದು ಕುರಿ ಬರ್ತು ಅಂತಂದ್ರೆ ಕುರಿ, ಚಿತ್ರಗಳನ್ನು ತೋರಿಸಿ ಹಾಗೆ ಹೀಗೆ ಎಲ್ಲ. ಈ ಗಣಿತದಾಗ ಬಹಳಷ್ಟು ವಿವರಣೆ ಮಾಡೋಕ್ಕಿಂತ ಒಂದು ಸಣ್ಣ ಪಿಕ್ಚರ್ ಕೊಟ್ಟಿರ್ತಂದ್ರೆ ಅದರಿಂದ ಎಲ್ಲ ವಿಷಯ ವೇದ ಆಗ್ತೈತಿ ಅಂತಂದ ಈ ಪಿಕ್ಚರ್ ಮೇಲೆ ಲೆಕ್ಕ ಬಿಡಿಸುವಂತ ಪದ್ಧತಿ ಇದೆ. ಅದಕ್ಕನ್ನ ಪಿಕ್ಟೋಗ್ರಾಫ್ ಅಂತ ಹೇಳಿ ಕರೀತಾರೆ. ಅದರೊಳಗೆ ಸಾಕಷ್ಟು ನಮೂನೆ ಹೆಸರು, ಬಾರ್ಗ್ರಾಫ್ ಅಂತೀವಿ, ಏನ್ 108. ಇದನ್ನ ಯಾರ್ಯಾರು ಉಪಯೋಗಿಸ್ತಾರೋ ಅಂತಂದ್ರೆ ಸೋಶಾಲಜಿ, ಕಲಾ ವಿಭಾಗದಲ್ಲಿ ಎಲ್ಲರೂ ಉಪಯೋಗಿಸ್ತಾರೋ, ಹೆಚ್ಚಾಗಿ ಎಕನಾಮಿಕ್ಸ್ ಉಪಯೋಗಿಸ್ತಾರೆ. ಆನಂತರ ಇದು ಗಣಿತ ಅಂತೂ ಐತಿ. ಇದರಿಂದ ಏನಂತಂದ್ರೆ ವ್ಯವಹಾರ ಗಣಿತವನ್ನ ಚೆನ್ನಾಗಿ ಮಾಡಿಬಿಟ್ರೆ ಬೇರೆ ಏನೂ ಇಲ್ಲ. ಇದರಿಂದ ಇದು ಆ ರೀತಿನೂ ಮಾಡಬಹುದು, ಈ ರೀತಿನೂ ಮಾಡಬಹುದು ಅನ್ನುವಂತ ಒಂದು ವಿದ್ಯೆ. ಆದ್ರಿಂದ ನಾನಿಲ್ಲಿ 2 ಚಿತ್ರಗಳನ್ನು ಕೊಟ್ಟೆ. ಈ ಪಿಕ್ಚರ್ ಇದರ ಮೇಲಿಂದ ಏನೇನು ನೋಡೋಣ ಅಂತಂದ್ರೆ ಈ 2 ಚಿತ್ರಗಳನ್ನ ಬಿಡಿಸಿ ನೋಡೋಣ. ನಿಮ್ಗೆ ತಿಳಿದು ಏನ್ ಪಿಕ್ಟೋಗ್ರಾಫ್ ಅಂತ ನಾನು ಟೈಟಲ್ ಹಾಕೀನಿ. ಪಿಕ್ಟೋಗ್ರಾಫ್ ಚಿತ್ರದ ಸಹಾಯದಿಂದ ಲೆಕ್ಕ ಬಿಡಿಸುವುದು. ಇಲ್ಲಿ ನೋಡ್ರಿ, ಈ ಕಡೆ 0 1 10 20 30 40 50 ಅಂತ ಹೇಳಿ ಒಂದು ಸೇಮ್ ಇಂಟರ್ವಲ್ದಾಗ ಇದ ಕೊಟ್ಟಾರ. ಇಲ್ಲಿ ಕಂಪಾನಿಸರು ಎಲ್ಲ ಡಿಸೈನ್ ಮಾಡ್ಯಾರು. 1 20 ತನಕ ಐತಿ, 1 10 ತನಕ ಐತಿ, 1 50 ತನಕ ಐತಿ, 1 40 ತನಕ ಐತಿ, 1 10 ಮತ್ತು 20 ನಡುವೆ ಐತಿ. ಹೌದಾ? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂತ ಹೇಳಿ ತಿಂಗಳು ಕೊಟ್ಟರು. ಕೆಲವೊಂದು ವಿವರಣೆ ಕೊಟ್ಟರು. ವಿಶ್ವ COVID-19 ರೋಗಿಗಳ ಸಂಖ್ಯೆ ಲಕ್ಷಗಳಲ್ಲಿ. ಜೂನ್ ತಿಂಗಳದಾಗ 20 ಲಕ್ಷ ಮಂದಿ ಕೋವಿಡ್ ಪೇಷಂಟ್ ಇದ್ದು ವಿಶ್ವದಾಗ ಅನ್ನೋದು. ಹೌದಾ? ಕೆಮ್ಮು, ನೆಗಡಿ, ಲಕ್ಷಣಗಳನ್ನು ಹೊಂದಿರುವಂತಹ ಕೋವಿಡ್ ಪೇಷಂಟ್ ಎಷ್ಟಿದ್ದು? 20 ಲಕ್ಷ ಇದ್ದು. ಜುಲೈದಾಗ ಎಷ್ಟಿದ್ದು? 30 ಲಕ್ಷ ಇದ್ದು. ಆಗಸ್ಟ್ದಾಗ ಎಷ್ಟಿದ್ದು? 50 ಲಕ್ಷ ಇದ್ದು. ಸೆಪ್ಟೆಂಬರ್ದಾಗ 40 ಲಕ್ಷ ಇದ್ದು. ಮತ್ತು ಅಕ್ಟೋಬರ್ದಾಗ 10 ಲಕ್ಷ ಇದ್ದು. ಆನಂತರ ನವೆಂಬರ್ದಾಗ ನೋಡ್ರಿ 10 ಮತ್ತು 20 15 ಲಕ್ಷ. ಚಿತ್ರ ಹೇಳ್ಬೇಕು, ಪ್ರಶ್ನೆ ಕೇಳಬಹುದು. ಇಲ್ಲಿವರೆಗೆ ಜೂನ್ದಿಂದ ನವೆಂಬರ್ವರೆಗೆ ಎಷ್ಟು ಪೇಷಂಟ್ ಆದವು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ನೀವು ಇದು 10, ಇದೊಂದು 15, ಇದೊಂದು 20, ಇದು 30, ಇದು 40, ಇದು 50. ಇದೆಲ್ಲ ಕೂಡಿಸ್ಬಿಡ್ತಿದ್ರು. 50, 90, 90, 120, 140, 150, ಇದೊಂದು 15, 165 ಲಕ್ಷ ವಿಶ್ವದಾಗ ಪೇಷಂಟ್ ಅದಾವು. ಅಂದ್ರೆ 1,65,00,000 ಪೇಷಂಟ್ ಆಗ್ಯಾವ ವಿಶ್ವದಾಗ. ಗಾಬರಿ ಪಡುವಂತ ರೋಗ ಅಲ್ಲ. ಬರೇ ತಿಳ್ಕೊತೀವಿ. ಮತ್ತೊಬ್ರು ಒಂದು ಪ್ರಶ್ನೆ ಕೇಳ್ತಾರೆ, ಯಾವ ತಿಂಗಳಲ್ಲಿ ಅತಿ ಕಡಿಮೆ ಪೇಷಂಟ್ ಇದ್ದು? ಯಾವ ಕಂಬ ಸಾಂಗ್ ಇರ್ತೈತಿ ನೋಡ್ರಿ, ಅದು ಕಡಿಮೆ ಪೇಷಂಟ್. ಯಾವ ತಿಂಗಳದಾಗ? ಅಕ್ಟೋಬರ್ ತಿಂಗಳದಾಗ ಕೇವಲ 10 ಲಕ್ಷ ಪೇಷಂಟ್ ಇದ್ದು ವಿಶ್ವದಾಗ. ಹಂಗಾದ್ರೆ ಇದು 2021 ಅನ್ಬೇಕಂತ 2020 ಇಸ್ವಿ ಅಕ್ಟೋಬರ್ ತಿಂಗಳದಾಗ ಅತಿ ಕಡಿಮೆ ಅಂದ್ರೆ
ಕಡಿಮೆ, ಕೇವಲ 10 ಲಕ್ಷ ಪೇಷಂಟ್ ಇತ್ತು ಅನ್ನೋದು ಹೇಳ್ತಾರೆ. ಹಂಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಯಾವ ತಿಂಗಳಲ್ಲಿ ಹೆಚ್ಚು ಪೇಷಂಟ್ ಇತ್ತು ಅಂತ ಹೇಳ್ತಾರೆ. ನೋಡ್ರಿ, ಯಾವ ಕಂಬದ ದೊಡ್ಡದಿತ್ತು ಅದು. ಹೌದು, ಹಾಗಾದ್ರೆ ಇದು 50 ಲಕ್ಷ ಪೇಷಂಟ್ ಇರುವಂತಹ ತಿಂಗಳು ಯಾವ್ದಂದ್ರೆ ಆಗಸ್ಟ್. ಆಗಸ್ಟ್ ತಿಂಗಳದಾಗ ಕೋವಿಡ್-19 ಪೀಕ್ ಲೆವೆಲ್ ಮುಟ್ಟಿತ್ತು. ನೋಡ್ಬೇಡಿ, ಗೊತ್ತಾಗ್ತದೆ. ಹೌದು, ಮತ್ತೊಬ್ಬರು ಬಂದು ಒಂದು ಪ್ರಶ್ನೆ ಕೇಳ್ತಾರೆ, ಜೂನ್ ಮತ್ತು ಸೆಪ್ಟೆಂಬರ್ನಲ್ಲಿ 2020ನೇ ಇಸ್ವಿಯಾಗ ಎಷ್ಟು ಪೇಷಂಟ್ ಇತ್ತು? ಜೂನ್ದಾಗ ಒಂದು 20 ಲಕ್ಷ, ಸೆಪ್ಟೆಂಬರ್ದಾಗೆಲ್ಲ ಜೂನ್ ಮತ್ತು ಸೆಪ್ಟೆಂಬರ್ದಾಗ 40 ಲಕ್ಷ. ಹಾಗಾದ್ರೆ ಒಟ್ಟು ಟೋಟಲ್ 60 ಲಕ್ಷ ಪೇಷಂಟ್ ಇತ್ತು. ಈ ರೀತಿ ಇದನ್ನ ಲೆಕ್ಕ ಬಿಡಿಸಬಹುದು. ಓಕೆ, ಎಂತ ಪ್ರಶ್ನೆ ಕೇಳ್ತಾರ ಅಂತೆಲ್ಲ ಬಿಡಿಸ್ಬೋದು. ಇಲ್ಲಿ ನೋಡ್ರಿ, ಈ ಚಿತ್ರ ಒಂದು ಕುಟುಂಬದ ಖರ್ಚು ತೋರಿಸುವುದು. ಒಟ್ಟು ಖರ್ಚು ಹೇಳ್ರಿ. ಆ ಕುಟುಂಬ ಒಂದು ತಿಂಗಳಿಗೆ ಇಟ್ಟು ಖರ್ಚಾಗ್ತದೆ. ಪ್ರತಿ ತಿಂಗಳ ಖರ್ಚು, ಪ್ರತಿ ತಿಂಗಳ ಖರ್ಚು ರೂಪಾಯಿಗಳಲ್ಲಿ, ಖರ್ಚು ರೂಗಳಲ್ಲಿ. ಈ ಕೌನ್ಸ್ನಾಗ 500 ರೂಪಾಯಿ, 1000 ರೂಪಾಯಿ, 1500 ರೂಪಾಯಿ, 2000 ರೂಪಾಯಿ, 2500 ರೂಪಾಯಿ. ಈ ರೀತಿ ಇವು ಕಂಬಗಳು ಹಿಂಗ್ ಸ್ಟೇಟ್ ಇದ್ದು, ಇವು ಅಡ್ಡಾಡ ಕಂಬಗಳು. ಇದು ವಿವರಣೆಯನ್ನು ಹೇಳ್ತಿತ್ತು, ಯಾವ್ಯಾವ ಕೆಟ್ಟೆಟ್ ಖರ್ಚು ಮಾಡ್ಯಾರ. ಮಣಿ ಬಾಡಿಗೆ ಎಷ್ಟು ಕೊಟ್ಟರು? 15 ರೂಪಾಯಿ. ಹೌದಾ? ಆ ಕಂಬ ಎಲ್ಲಿಂದ ಮುಗಿರ್ತಿದ್ಲ ಅದನ್ನ ನೋಡ್ಕೊಂಡು. ಇನ್ನು ಆಹಾರಕ್ಕಾಗಿ ಎಷ್ಟು ಖರ್ಚು ಮಾಡ್ರು? 2500. ಗೋಬಿ ಮಂಚೂರಿ ತಿಂದದ್ದು, ಪಾನಿಪುರಿ ತಿಂದದ್ದು, ಮನ್ಯಾಗ ಅನ್ನ ಹಾಲ ಉಂಡದ್ದು ಬತ್ತು, ಹಾಲು ತಂದದ್ದು ಬತ್ತು, ಅಕ್ಕಿ ತಂದದ್ದು ಬತ್ತು, ಗೋಧಿ ತಂದು ಬೇಯಿಸ್ಕೊಂಡು ಬಂದದ್ದು ಬತ್ತು. ಆ ಬೇಯಿಸಾಕ ಬಂದು ಖರ್ಚು ಬಂತು 2500 ರೂಪಾಯಿ ಆಹಾರ ಖರ್ಚಾಗಿದೆ. ಬಟ್ಟೆ ಎಷ್ಟು ಕೊಂಡರು ಅಂದ್ರೆ 1000 ರೂಪಾಯಿ ಬಟ್ಟೆ ಕೊಂಡರು. ಹೌದಾ? ಪ್ರವಾಸಕ್ಕೆ ಎಷ್ಟು ಖರ್ಚು ಮಾಡ್ಯಾರ ಅಂತಂದ್ರೆ 500 ರೂಪಾಯಿ ಖರ್ಚು ಮಾಡ್ಯಾರ. ಇತರೆ ಏನ ಸಣ್ಣ ಪುಣ್ಣ ಬರ್ತಾವ, ಹಾಸ್ಪಿಟಲ್ ಬರ್ಬೋದು, ಮತ್ತೇನ್ರೆ ಒಂದು 5 ರೂಪಾಯಿ ನಾಣ್ಯ ಕಡಿಬಹುದು, ಮತ್ತೆ ಒಂದು ಚೂರು ರೂಪಾಯಿ ಏನರ ಒಂದು ವಸ್ತು ತಗೊಂಡಿರ್ಬೋದು, ಆಹಾರದಿಂದ ಸೂಜಿ ತಗೊಂಡಿರ್ಬೋದು, ಏನೋ ಇತರೆ. ಇವು ಮೇಜರ್ ಖರ್ಚ, ಇವು ಇತರೆ ಅಂತಂದ್ರೆ ಎಲ್ಲ ಇನ್ನುಳಿದಂತೆ ಎಲ್ಲ ಖರ್ಚುಗಳು ಬಂದವು. ಆ ಕುಟುಂಬದ ಒಟ್ಟು ಖರ್ಚು ಹೇಳ್ರಿ ಅಂತಂದ್ರೆ ನೋಡ್ರಿ, ಇಲ್ಲೇನ ಸಾಧಾರಣ ಈ ಫಿಲ್ಮ್ ಏನ್ ಹೇಳ್ತೈತಿ, ಈ ಚಿತ್ರ ಏನ್ ಹೇಳ್ತೈತಿ ಅಂತಂದ್ರೆ ಇಟ್ಟೆಲ್ಲ ಖರ್ಚು ಮಾಡಿರೋದು 2500, 4500, 5000, 6000, 7000, 7500 ರೂಪಾಯಿ ಖರ್ಚಾಗೈತಿ. ಹಾಗಾದ್ರೆ ಎಷ್ಟು ಖರ್ಚಾಗೈತಿ? ಒಟ್ಟು ಖರ್ಚು 7500 ರೂಪಾಯಿ ಪ್ರತಿ ತಿಂಗಳು. ಅವ್ರು ಕೇಳ್ತಾರೆ, ಆ ಕುಟುಂಬ 10 ತಿಂಗಳು ಪ್ರವಾಸ ಮಾಡಿತು ಅಂತಂದ್ರೆ ಎಷ್ಟು ಖರ್ಚು ಮಾಡ್ತೈತಿ? ಏನ್ ನೋಡಪ್ಪ, ಪ್ರವಾಸಕ್ಕೆ ಎಷ್ಟು ಖರ್ಚಾಗೈತಿ? ಕೇವಲ 500 ರೂಪಾಯಿ. 500 ರೂಪಾಯಿ. 10 ತಿಂಗಳು ಅಂದ್ರೆ 5000 ರೂಪಾಯಿ. 10 ತಿಂಗಳು ಅಂದ್ರೆ 5000 ರೂಪಾಯಿ ಖರ್ಚಾಗ್ತದೆ ಅಂದಂಗ. ಅರ್ಧ ತಿಂಗಳ ಖರ್ಚು ಎಷ್ಟಪ್ಪ ಆಹಾರಕ್ಕ? 15 ದಿವಸಕ್ಕೆ ಎಷ್ಟು ಖರ್ಚು ಮಾಡ್ತದೆ ಈ ಕುಟುಂಬ ಅಂತ ಹೇಳ್ತಾರೆ. 2500 ಆಹಾರ ಖರ್ಚೈತಿ, ಆದ್ರೆ ಅರ್ಧ ತಿಂಗಳ ಖರ್ಚು ಅಂತಂದ್ರೆ 15 ದಿವಸದ ಖರ್ಚು ಅಂತಂದ್ರೆ 1250 ರೂಪಾಯಿ. ಅರ್ಧ ದಿವಸ ಗುಂಡ್ರೆ ಅರ್ಧ. ಇದು ಕುಟುಂಬ ಮನಿ ಬಾಡಿಗೆ ಮತ್ತು ಬಟ್ಟೆಯನ್ನ 3 ತಿಂಗಳಾಗ ಎಷ್ಟು ಖರ್ಚು ಮಾಡ್ತೀವಿ? ಮನಿ ಬಾಡಿಗೆ ಎಷ್ಟು ಕೊಟ್ಟರು? 1500 ರೂಪಾಯಿ. ಹೌದಾ? ಬಟ್ಟೆ ಎಷ್ಟು ಬಂದರು? 1000 ರೂಪಾಯಿ.
ತಿಂಗಳು ಅಂತಂದ್ರೆ ಮೊದಲೇ 3,7,525 ಈ ರೀತಿ ಲೆಕ್ಕ ಮಾಡ್ಬೋದು. ಇನ್ನೇನು ಸಾಕಷ್ಟು ನಮಗೆ ನೀವ ಕ್ರಿಯೇಟ್ ಮಾಡ್ಬೋದು. ನವೋದಯ ಚಾಲೆಂಜ್ನಾಗ ಸಾಕಷ್ಟು ಈ ಪ್ರಶ್ನೆಗಳು ಈ ಇದ್ರ ಮೇಲೆ ನಿಮಗೆಲ್ಲ ಗೊತ್ತಾಗ್ತಾವ. ಒಂದು ಪ್ರಶ್ನೆ ತಪ್ಪಿದೆ ಲಾಸ್ಟ್ ನೋಡ್ಕೊಂಡು ಮಾಡ್ಬೋದು. ಓಕೆ, ಇದು ನಿಮ್ಗೆ ಹಿಡಿಸಿತ್ತು ಅಂತಂದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕ್ಲಾಸ್ ಮುಗಿಸ್ತಾ ಇದ್ದೀನಿ.